ಬಿಡದಿಯ ಟೌನ್ಶಿಪ್ ಯೋಜನೆ ವಿರೋಧಿಸಿ ರೈತರ ಹೋರಾಟ ಮುಂದುವರೆದಿದೆ. ಇವತ್ತು ರಾಜ್ಯ ಮಟ್ಟದ ರೈತ ಮುಖಂಡರು ಭೈರಮಂಗಲ ಗ್ರಾಮ ವ್ಯಾಪ್ತಿಯ ತೋಟವೊಂದರಲ್ಲಿ ಆಂತರಿಕ ಸಭೆ ನಡೆಸಲಿದ್ದಾರೆ. ಮುಂದಿನ ಹೋರಾಟದ ಬಗ್ಗೆ ಸ್ಥಳೀಯ ರೈತರೊಟ್ಟಿಗೆ ಸಮಾಲೋಚನೆ ನಡೆಸಲಿದ್ದಾರೆ. ಬಳಿಕ ಭೈರಮಂಗಲ ಸರ್ಕಲ್ಗೆ ಬಂದು ಪ್ರತಿಭಟನಾ ಸ್ಥಳದಲ್ಲಿ ಚರ್ಚೆ ನಡೆಸಲಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಪ್ರತ್ಯೇಕವಾಗಿ ಹೋರಾಟಕ್ಕೆ ಮುಂದಾಗಿದ್ದು ಮೈತ್ರಿಯಲ್ಲಿ ಬಿರುಕು ಮೂಡಿದೆ ಅಂತ ಹೇಳಲಾಗ್ತಾ ಇದೆ. ಜೂನ್ 20ರಂದು ಬಿಡದಿ ರೈತರ ಪರವಾಗಿ ಬಿಜೆಪಿ ಹೋರಾಟಕ್ಕೆ ಮುಂದಾಗಿದ್ದು ಜೂನ್ 21ಕ್ಕೆ ಹಳ್ಳಿಗಳಲ್ಲಿ ಪಾದಯಾತ್ರೆ ನಡೆಸಲಿಕ್ಕೆ ಹಾಗೂ ವಿಧಾನಸೌಧ ಚಲೋ ಮಾಡಲಿಕ್ಕೆ ಜೆಡಿಎಸ್ ಪ್ಲಾನ್ ಅನ್ನು ಮಾಡಿದೆ. ಮಿತ್ರ ಪಕ್ಷ ಜೆಡಿಎಸ್ ಹೋರಾಟಕ್ಕೆ ಕರೆ ಕೊಡ್ತಾ ಇದ್ದಂತೆ ಬಿಜೆಪಿ ಕೂಡ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದರಿಂದಾಗಿ ದೋಸ್ತಿ ಮಧ್ಯೆ ಬಿರುಕು ಮೂಡಿದೆಯಾ ಎಂಬ ಅನುಮಾನ ಶುರುವಾಗಿದೆ. ಜೂನ್ 18ನೇ ತಾರೀಕು ನಡೆಯುವ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಶುರುವಾಗಿದೆ. ಈ ಹಿನ್ನೆಲೆ ಕಾಂಗ್ರೆಸ್ ಶಾಸಕಾಂಗ ಸಭೆ ಬಿಡದಿಯ ವಂಡರ್ಲಾ ರೆಸಾರ್ಟ್ನಲ್ಲಿ ನಡೆಯಲಿದೆ. ಇಂದು ಸಂಜೆ ವಂಡರ್ಲಾ ರೆಸಾರ್ಟ್ನಲ್ಲಿ ಸಿಎಲ್ಪಿ ಸಭೆ ನಡೆಯಲಿದೆ. ಇವತ್ತಿನಿಂದ 3 ದಿನಗಳ ಕಾಲ ಕಾಂಗ್ರೆಸ್ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗಲಿದ್ದಾರೆ. 5 ಅಭ್ಯರ್ಥಿಗಳಿಗೆ 5 ತಂಡಗಳಾಗಿ ಮತ ಹಾಕುವ ಬಗ್ಗೆ ತರಬೇತಿ ನೀಡಲಾಗ್ತಾ ಇದೆ. ಇನ್ನು ಶಾಸಕರಿಗಾಗಿ 150 ರೂಮ್ಗಳನ್ನು ಸಿಎಂ ಡಿಕೆಶಿ ಬೆಂಬಲಿಗರು ಬುಕ್ ಮಾಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಸಹ ಶಾಸಕರ ಜೊತೆಗೆ ಒಂದು ರಾತ್ರಿ ರೆಸಾರ್ಟ್ನಲ್ಲಿ ತಂಗಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಶಾಸಕರನ್ನ ಸೆಳೆಯೋದಕ್ಕೆ ಕುಮಾರಸ್ವಾಮಿ ಯತ್ನಿಸುತ್ತಿದ್ದಾರೆ ಅಂತ ಶಾಸಕ ಎಚ್.ಸಿ. ಬಾಲಕೃಷ್ಣ ಆರೋಪ ಮಾಡಿದ್ದಾರೆ. 14 ಶಾಸಕರಿಗೆ ದೂರವಾಣಿ ಕರೆ ಮಾಡಿ ಸೆಳೆಯೋ ಪ್ರಯತ್ನ ಮಾಡಿದ್ದಾರೆ. ಜೆಡಿಎಸ್ನಲ್ಲಿದ್ದ ಶಾಸಕರು ಪಕ್ಷೇತರರನ್ನ ಸೆಳೀತಾ ಇದ್ದಾರೆ ಅಂತ ಎಚ್ಡಿಕೆ ವಿರುದ್ಧ ಗುಡುಗಿದ್ದಾರೆ. ಕುಮಾರಸ್ವಾಮಿ ಅವರು ಅನೇಕ ಜನಕ್ಕೆ ಫೋನ್ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ, ನಮ್ಮ ಪಕ್ಷದವ್ರಿಗೆ, ಮತ್ತು ಇಂಡಿಪೆಂಡೆನ್ಸ್ನೂ ಕೂಡ ಕರ್ಸ್ಕೊಂಡು ಮಾತಾಡಿದ್ದಾರೆ ಕೆಲವ್ರನ್ನ ಅಂತಕ್ಕಂಥ ಮಾಹಿತಿ ಕೂಡ ಇದೆ. ಅವರೆಲ್ಲ ಹೇಳಿದ್ದಾರೆ, ಇಲ್ಲ ನಾವು ಹಂಗೆ ಮಾಡಲಿಕ್ಕಾಗಲ್ಲ, ನಾವು ಡಿ ಕೆ ಶಿವಕುಮಾರ್ ಅವ್ರ ಪರ ಇದ್ದೇವೆ, ನಾವು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮಗೆ, ನಾವು ಓಟ್ ಹಾಕ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈಗ ಅವ್ರಿಗೆ ಕೌಂಟ್ ಮಾಡಿದಾಗ ನಮ್ಮ ಓಟ್ ಜಾಸ್ತಿ ಇದೆಯಾ, ಅವ್ರ ಓಟ್ ಜಾಸ್ತಿ ಇದೆಯಾ, ಅವ್ರು ಯಾಕೆ 5ನೇ ಅಭ್ಯರ್ಥಿ ಹಾಕೋ 3ನೇ ಅಭ್ಯರ್ಥಿ ಹಾಕೋ ಪ್ರಮೇಯ ಇರಲಿಲ್ಲ. ಅವ್ರು ಏನು ಹೇಳಿಲ್ವಂದರೆ ಡಿ ಕೆ ಶಿವಕುಮಾರ್ಗೆ ಹೆಸರು ಬರಬಾರ್ದು. ಈಗ ಅವ್ರಿಗೇನಾಗಿದೆ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಸರು ಬರ್ತದೆ, ನಾವೇನಾದರೂ ಮಾಡಿ ಅವ್ರ ಮುಖಕ್ಕೆ ಮಸಿ ಬೆಳಿಬೇಕು ಅಂತ ಪ್ರಯತ್ನ. ಜೂನ್ 27 ಅಥವಾ 29ಕ್ಕೆ ಸಚಿವ ಸಂಪುಟ ವಿಸ್ತರಣೆ ಆಗುವಂಥ ಸಾಧ್ಯತೆ ಇದೆ. ಜೂನ್ 23ರಂದು ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ತೆರಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಿಷತ್ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆಗೆ ಒಲವು ಇದೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚಿಸಿ ಜೂನ್ 24 ಅಥವಾ 25ಕ್ಕೆ ಸಂಪುಟ ಸೇರುವವರ ಪಟ್ಟಿ ಫೈನಲ್ ಮಾಡುವ ಸಾಧ್ಯತೆ ಇದೆ. ಒಂದೇ ಸಲ 20 ಸಚಿವರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳಲಿಕ್ಕೆ ಹೈಕಮಾಂಡ್ ಒಲವು ತೋರಿದೆಯಂತೆ. ಕಾಂಗ್ರೆಸ್ನಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಹಗ್ಗ ಜಗ್ಗಾಟ ಮುಂದುವರೆದಿದೆ. ಈ ಸಂಬಂಧ ರಣದೀಪ್ ಸುರ್ಜೇವಾಲಾರನ್ನ ಸಚಿವ ಕೃಷ್ಣ ಭೈರೇಗೌಡ ಭೇಟಿ ಮಾಡಿದ್ದಾರೆ. ಸುರ್ಜೇವಾಲಾ ಜೊತೆ ಒಂದು ರೌಂಡ್ ಮಾತುಕತೆ ನಡೆಸಿದ್ದಾರೆ. ಕೃಷ್ಣ ಭೈರೇಗೌಡ ಸಂಪೂರ್ಣ ಬೆಂಗಳೂರು ಅಭಿವೃದ್ಧಿ ಖಾತೆ ನೀಡುವಂತೆ ಪಟ್ಟು ಹಿಡಿದಿದ್ದಾರೆ. ಇವತ್ತು ಮತ್ತೆ ಭೇಟಿ ಮಾಡಿ ಒತ್ತಡ ಹೇರಲಿದ್ದಾರೆ. ಕೊನೆಯದಾಗಿ ಚರ್ಚಿಸಲಿರೋ ಕೃಷ್ಣ ಭೈರೇಗೌಡ ಬಳಿಕ ತಮ್ಮ ಮುಂದಿನ ನಿರ್ಧಾರ ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಸಿಎಂ ಸಂಪುಟದಲ್ಲಿ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಒತ್ತಾಯ ಕೇಳಿಬಂದಿದೆ. ಇಂದು ಸಿಎಂ, ಡಿಸಿಎಂ, ಮಾಜಿ ಸಿಎಂ, ಕೆಪಿಸಿಸಿ ಅಧ್ಯಕ್ಷ ನಿವಾಸದ ಬಳಿ ಅವರ ಬೆಂಬಲಿಗರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಳಗ್ಗೆ 9ಕ್ಕೆ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸ, 9:30ಕ್ಕೆ ಬಿಕೆ ಹರಿಪ್ರಸಾದ್ ನಿವಾಸ, 10 ಗಂಟೆಗೆ ಡಿಕೆ ಶಿವಕುಮಾರ್ ನಿವಾಸದಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ಗೆ ಸಚಿವ ಸ್ಥಾನ ನೀಡಿ ಅಂತ ಆಗ್ರಹಿಸಲಿದ್ದಾರೆ. ರಸಗೊಬ್ಬರ ಕೊರತೆ ಬೆನ್ನಲ್ಲೇ ಸಿಎಂ ಡಿಕೆಶಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ. ಬಿತ್ತನೆ ಬೀಜ, ರಸಗೊಬ್ಬರ ಸಮರ್ಪಕ ಪೂರೈಕೆಗೆ ಸಿಎಂ ಡಿಕೆ ಶಿವಕುಮಾರ್ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ನಿನ್ನೆ ನಡೆದ ವಿವಿಧ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗೆ ನಿರ್ದೇಶಿಸಿದ್ದಾರೆ. ಕ್ರಿಮಿನಾಶಕ ಮತ್ತಿತರ ಔಷಧ ಸಿಂಪರಣೆ ಸಲಕರಣೆಗಳ ನೆರವನ್ನು ರೈತರಿಗೆ ಒದಗಿಸಬೇಕು. ಅತಿವೃಷ್ಟಿ, ಅನಾವೃಷ್ಟಿ ಎದುರಿಸೋಕೆ ಸನ್ನದ್ಧರಾಗುವಂತೆ ಕರೆ ಕೊಟ್ಟಿದ್ದಾರೆ. ರೈತರ ಕೃಷಿ ಚಟುವಟಿಕೆಗೆ ತೊಂದರೆ ಆಗದಂತೆ ಕ್ರಮ ವಹಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಸಚಿವರಾಗ್ತಾ ಇದ್ದಂತೆ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಚಾರ್ಜ್ ತೆಗೆದುಕೊಂಡಿದ್ದಾರೆ. ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನಾ ಸಭೆ ನಡೆಸಿ ಅಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ರಸಗೊಬ್ಬರದ ವಿಚಾರವಾಗಿ ಕೃಷಿ ಅಧಿಕಾರಿಗಳಿಗೆ ಸಚಿವ ಖಂಡ್ರೆ ಕ್ಲಾಸ್ ತೆಗೆದುಕೊಂಡಿದ್ದು, ರೈತರಿಗೆ ತೊಂದರೆ ಆದರೆ ಅಧಿಕಾರಿಗಳನ್ನು ನೇರವಾಗಿ ಮನೆಗೆ ಕಳುಹಿಸುತ್ತೇನೆ. ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಗೊಬ್ಬರಕ್ಕೆ ನಿಗದಿತ ಬೆಲೆಗಿಂತ ಹೆಚ್ಚಿನ ಹಣ ಪಡೆಯುವಂತಿಲ್ಲ. ಒಂದು ವೇಳೆ ಯಾರಾದರೂ ಹೆಚ್ಚಿನ ಹಣ ಪಡೆದರೆ ಅವರ ಲೈಸೆನ್ಸ್ ರದ್ದು ಮಾಡಬೇಕು. ಕೊರತೆ ಇರುವಂಥ ಡಿಎಪಿ ಗೊಬ್ಬರವನ್ನು ಬಫರ್ ಸ್ಟಾಕ್ ಇರುವಂಥ ಕಡೆಯಿಂದ ತರಿಸುವಂತೆ ಕೆಲಸ ಮಾಡೋಣ. ಗೊಬ್ಬರ ಮಾರಾಟದ ಬಗ್ಗೆ ಆನ್ಲೈನ್ನಲ್ಲಿ ಅಪ್ಡೇಟ್ ಮಾಡುವಂಥದ್ದು ಕಡ್ಡಾಯ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಅವರಿಗೂ ಹೇಳಿದ್ದೇನೆ, ಡಿಸಿ ಅವರು, ಸಿಒ, ಎಸ್ಪಿ ಎಲ್ಲ ಸೇರಿ ಕೃಷಿ ಇಲಾಖೆ ಅಧಿಕಾರಿಗಳು ನಿಮ್ಮ ಜವಾಬ್ದಾರಿ ಇದೆ. ಎಲ್ಲೂ
MRPಗಿಂತ ಜಾಸ್ತಿ ನಿಗದಿತ ಬೆಲೆ ಏನಿದೆ ಆ ಬೆಲೆಗಿಂತ ಜಾಸ್ತಿ ಯಾರಾದ್ರೂ ಮಾರುಕಟ್ಟೆಯಲ್ಲಿ ಬ್ಲಾಕ್ ಮಾರ್ಕೆಟಿಂಗ್ ಅಲ್ಲಿ ಕಾಳ ಸಂತೆಯಲ್ಲಿ ಮಾರಾಟ ಮಾಡಿದ್ರೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವ್ರ ಲೈಸೆನ್ಸ್ ರದ್ದು ಮಾಡಬೇಕು, ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಅನ್ನುವಂತ ಒಂದು ಮಾತನ್ನು ಹೇಳಿದ್ದೇನೆ. ಮತ್ತೆ ಈಗ ಏನ್ DAP ಕೊರತೆ ಇದೆ, ಸಾಧ್ಯ ಇದ್ರೆ ಮೊದಲು ನಾನು ಮಾತಾಡಿದ್ದೇನೆ, ಯಾವ ಜಿಲ್ಲೆಯಲ್ಲಿ ಬಫರ್ ಜಾಸ್ತಿ ಇದೆ ಅದು ನಮ್ಮ ಜಿಲ್ಲೆಗೆ ತಕ್ಷಣ ಬೇಕು ಅಂದ್ರೆ ತಗೊಳ್ಳಿಕ್ಕೇನೋ. ಗ್ಯಾರಂಟಿಗಳ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿರುವ ಬೆನ್ನಲ್ಲೇ ಸಿಎಂಗೆ ಗ್ಯಾರಂಟಿಗಳ ಖರ್ಚಿನ ಲೆಕ್ಕ ಕೊಟ್ಟಿದ್ದಾರೆ ಅಧಿಕಾರಿಗಳು. 5 ಗ್ಯಾರಂಟಿಗಳಿಗೆ 3 ವರ್ಷದಲ್ಲಿ ಆಗಿರೋ ಲೆಕ್ಕದ ಅಂಕಿಅಂಶಗಳು DK ಶಿವಕುಮಾರ್ ಕೈ ಸೇರಿದೆ. ಏಪ್ರಿಲ್ 2026ರವರೆಗೆ ಗೃಹಲಕ್ಷ್ಮಿಗೆ 72,253 ಕೋಟಿ ಪಾವತಿಯಾಗಿದೆ. 1.64 ಕೋಟಿ ಗೃಹಜ್ಯೋತಿಗೆ ಫಲಾನುಭವಿಗಳಿಗೆ 3 ವರ್ಷದಲ್ಲಿ ಒಟ್ಟು 26,115 ಕೋಟಿ ಖರ್ಚಾಗಿದೆ. ಅನ್ನಭಾಗ್ಯಕ್ಕೆ 18,897 ಕೋಟಿ, ಶಕ್ತಿ ಯೋಜನೆಗೆ ಒಟ್ಟು 19,890 ಕೋಟಿ ರೂಪಾಯಿ, ಯುವ ನಿಧಿಗೆ 1,115 ಕೋಟಿ ಹಣ ಖರ್ಚಾಗಿದೆ. 3 ವರ್ಷಗಳಲ್ಲಿ 5 ಗ್ಯಾರಂಟಿಗಳಿಗೆ ಏಪ್ರಿಲ್ 2026ರವರೆಗೆ 1,38,270 ಕೋಟಿ ರೂಪಾಯಿ ವೆಚ್ಚ ಆಗಿದೆ ಅಂತ ಲೆಕ್ಕ ಕೊಟ್ಟಿದ್ದಾರೆ. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮಾರ್ಚ್ 2026ರ ಅಂಕಿ ಅಂಶಗಳಂತೆ ಮರಣ ಹೊಂದಿರುವ 1,95,224 ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು 39.05 ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ. ಈಗ ಪರಿಷ್ಕರಣೆ ಮಾಡಿದ್ರೆ ವರ್ಷಕ್ಕೆ 468 ಕೋಟಿ 54 ಲಕ್ಷ ರೂಪಾಯಿ ಉಳಿತಾಯ ಆಗುತ್ತೆ. ಹಾಗೆ IT GST ಪಾವತಿಸ್ತಾ ಇರುವ 1,94,560 ಗೃಹಲಕ್ಷ್ಮಿಯರನ್ನ ತೆಗೆದು ಹಾಕುವುದರಿಂದ ವರ್ಷಕ್ಕೆ 466 ಕೋಟಿ 94 ಲಕ್ಷ ರೂಪಾಯಿ ಉಳಿಯುತ್ತೆ ಅಂತಾನು ಸಿಎಂಗೆ ಅಂಕಿಅಂಶ ಕೊಟ್ಟಿದ್ದಾರೆ. ಗೃಹ ಸಚಿವರಾದ ಬೆನ್ನಲ್ಲೇ RSSಗೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. RSS ನೋಂದಣಿ ಬಗ್ಗೆ ಅಧಿಕೃತ ಮಾಹಿತಿ ನೀಡುವಂತೆ ಮೋಹನ್ ಭಾಗವತ್ಗೆ ಪ್ರಿಯಾಂಕ್ ಖರ್ಗೆ ಪತ್ರವನ್ನು ಬರೆದಿದ್ದಾರೆ. RSS ಸಾಂಸ್ಥಿಕ ಸ್ಥಾನಮಾನದ ಕುರಿತು ಕಾನೂನು ಸ್ಪಷ್ಟೀಕರಣ ಕೊಡಿ. ಇಷ್ಟು ದೊಡ್ಡ ಸಂಘಟನೆ ಅನಾಮಧೇಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ವಿಶಾಲವಾದ ಶಿಸ್ತುಬದ್ಧ RSS ಸಂಸ್ಥೆಗಿರುವಂಥ ಕಾನೂನು ಮಾನ್ಯತೆ ಏನು? RSS ಹೊಣೆಗಾರಿಕೆ, ಆರ್ಥಿಕ ಪಾರದರ್ಶಕತೆ, ಹಣಕಾಸಿನ ಮೂಲಗಳೇನು? ಈ ಬಗ್ಗೆ ಅಧಿಕೃತ ಪದಾಧಿಕಾರಿಗಳಿಂದ ವಿವರಣೆ ನೀಡುವಂತೆ ವಿನಂತಿ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮಾತಿಗೆ ಹರಿಪ್ರಸಾದ್ ಬೆಂಬಲಿಸಿದರೆ ಬಿಜೆಪಿ ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. RSS ತನ್ನ ನೋಂದಣಿ ಹಾಗೂ ಹಣಕಾಸು ಮೂಲಗಳ ಮಾಹಿತಿ ನೀಡಬೇಕೆಂಬ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಪತ್ರಕ್ಕೆ RSS ಸರ ಸಂಘ ಚಾಲಕ ಮೋಹನ್ ಭಾಗವತ್ ತಿರುಗೇಟನ್ನು ಕೊಟ್ಟಿದ್ದಾರೆ. ಹಿಂದೂ ಧರ್ಮಕ್ಕೂ ಯಾವುದೇ ನೋಂದಣಿ ಬೇಕಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. RSS ಶುರುವಾಗಿದ್ದು ಬ್ರಿಟಿಷರ ಕಾಲದಲ್ಲಿ, ಸಂಘದ ಕೆಲಸಕ್ಕೆ ಯಾವುದೇ ನೋಂದಣಿ ಬೇಕಾಗಿಲ್ಲ ಅಂತ ಪ್ರಿಯಾಂಕ್ ಖರ್ಗೆಗೆ ಮೋಹನ್ ಭಾಗವತ್ ಕೌಂಟರ್ ಕೊಟ್ಟಿದ್ದಾರೆ. ಕ್ರೈಸ್ಟ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಹಿನ್ನೆಲೆ ಡಾಕ್ಟರ್ HC ಮಹದೇವಪ್ಪ ವಿರುದ್ಧ ರಾಜ್ಯಪಾಲರಿಗೆ ಮನೋರಂಜನ್ ಅನ್ನೋರು ದೂರು ಕೊಟ್ಟಿದ್ದಾರೆ. ಸಮಾಜ ಕಲ್ಯಾಣ ಸಚಿವರಾಗಿದ್ದ ವೇಳೆ ಅಕ್ರಮ ನಡೆದಿದೆ, ಆದ್ದರಿಂದ ತಾವು ಮಧ್ಯಪ್ರವೇಶ ಮಾಡಿ ಉನ್ನತ ತನಿಖೆಗೆ ವಹಿಸಬೇಕು, ಜೊತೆಗೆ ಮಹದೇವಪ್ಪ ಶಾಸಕತ್ವ ಅನರ್ಹಗೊಳಿಸಿ ಅಂತ ಒತ್ತಾಯಿಸಿ ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಬೃಹತ್ ಗಾತ್ರದ ಮರ ಧರೆಗುರುಳಿ ಬಿದ್ದಿದೆ. ಇಂದಿರಾನಗರದ 17ನೇ ಕ್ರಾಸ್ನಲ್ಲಿ ಈ ಘಟನೆ ನಡೆದಿದೆ. ಬುಲೆಟ್ ಶೋರೂಮ್ ಪಕ್ಕ ದಿಢೀರ್ ಅಂತ ಮರ ಬಿದ್ದಿರುವಂಥದ್ದು. ಪಕ್ಕದಲ್ಲೇ ನಿಲ್ಲಿಸಿದಂಥ ವಾಹನದ ಮೇಲೆ ಮರ ಬಿದ್ದ ಪರಿಣಾಮ ಸಂಪೂರ್ಣ ಜಖಮಾಗಿದೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಸವಾರರು ಪಾರಾಗಿದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹಲವೆಡೆ ವರ್ಣ ಆರ್ಭಟಿಸಿದ್ದಾನೆ. ಭಾರಿ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ವಿಪಾಳ್ಯ ಗ್ರಾಮದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ದವಸ ಧಾನ್ಯ, ರಸಗೊಬ್ಬರ ಸೇರಿದಂತೆ ದಿನಬಳಕೆ ವಸ್ತುಗಳು ನೀರು ಪಾಲಾಗಿದೆ. ಆದರೆ ಸಾಹಸ ಪಟ್ಟು ಮಳೆ ನೀರನ್ನು ಹೊರಹಾಕಿದ್ದಾರೆ. ಹಲವೆಡೆ ವಿದ್ಯುತ್ ವ್ಯತ್ಯಯವೂ ಕೂಡ ಉಂಟಾಗಿದೆ. ಮಳೆಗಾಲ ಎದುರಿಸೋಕೆ ಬೆಂಗಳೂರಲ್ಲಿ GBA ಮಾಡಿರೋ ತಯಾರಿ ಬಗ್ಗೆ ಆಯುಕ್ತ GBA ಮುಖ್ಯ ಆಯುಕ್ತ M ಮಹೇಶ್ವರ್ ರಾವ್ ಮಾಹಿತಿ ಕೊಟ್ಟಿದ್ದಾರೆ. ಡ್ರೈನೇಜ್ ಸಿಸ್ಟಮ್ ಹಾಗೂ ಚರಂಡಿ ವ್ಯವಸ್ಥೆ ಸರಿಪಡಿಸಲಾಗ್ತಾ ಇದ್ದು ಈಗಾಗಲೇ 70% ಕೆಲಸ ಮುಗಿಸಿದೀವಿ. ಮಳೆಯಿಂದ ತೊಂದರೆ ಆಗೋ 70 ಭಾಗಗಳನ್ನು ಗುರುತಿಸಿದೀವಿ. ಆ ಭಾಗಗಳಲ್ಲಿ ಆದಷ್ಟು ಬೇಗ ಕೆಲಸ ಮುಗಿಸಿ ನೀರು ನಿಲ್ಲದ ಹಾಗೆ ಮಾಡ್ತೀವಿ. ಜನರಿಗೆ ತೊಂದರೆ ಆಗದ ರೀತಿ ಕ್ರಮ ವಹಿಸಲಾಗುತ್ತೆ ಅಂತ ಹೇಳಿದ್ರು. ಇನ್ನು ಇದೇ ವೇಳೆ ವೈಟ್ ಟಾಪಿಂಗ್ ಕಾಮಗಾರಿಗಳಿಗೆ ವೇಗ ನೀಡೋಕೆ ಅಧಿಕಾರಿಗಳಿಗೆ ಆಯುಕ್ತ ಮಹೇಶ್ವರ್ ರಾವ್ ಸೂಚಿಸಿದ್ದಾರೆ. ಇದೆ ಸರ್, ಕನಿಷ್ಠ ಎಲ್ಲ ಮೇಜರ್
ರೇಂಜ್ನಲ್ಲಿ ಕ್ಲೋಸ್ ಟು ಅಬೌಟ್ 1500 ಕಿಲೋಮೀಟರ್ಸ್ ಆಫ್ ಆರ್ಟಿರಿಯಲ್ ರೋಡ್ಸ್ನಲ್ಲಿ ಇರ್ತಕ್ಕಂಥದ್ರಲ್ಲಿ ಈಗಾಗಲೇ ನಾವು 70% ಮುಗಿಸಿದ್ದೇವೆ. ಬಾಕಿ ಉಳಿದ ಜಾಗದಲ್ಲಿ ನಾವು ಈಗ ಹಂತವಾಗಿ ಮಾಡ್ತಾ ಇದ್ದೇವೆ. ಸೊ ದ್ಯಾಟ್ ಆಲ್ ದ ಆರ್ಟಿರಿಯಲ್ ರೋಡ್ಸ್ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥದ್ದು, ಯಾಕಂದರೆ ಕೆಲವು ಮೇಂಟೆನೆನ್ಸ್ನಲ್ಲಿದೆ, ಕೆಲವು DLPನಲ್ಲಿದೆ, ಕೆಲವು ಹೊಸದಾಗಿ ನಾವು ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಅದು ಎಲ್ಲ ನೋಡಿಕೊಂಡು ಈ 70% ಈಗಾಗಲೇ ಡಿಸಿಲ್ಟಿಂಗ್ ಮಾಡಿದ್ದಾರೆ. ತಾವು ನೋಡಿರಬೇಕು, ಭಾಳಷ್ಟು ಜಾಗದಲ್ಲಿ ಈಗ ಡಿಸಿಲ್ಟಿಂಗ್ ಮಾಡಿ ಮಣ್ಣು ತೆಗೆಸಿದ್ದೇವೆ. ಇಮಿಡಿಯೇಟ್ಲಿ ಅದನ್ನು ಎತ್ತುಕೊಂಡು ಬಿಸಾಡಬೇಕು ಅಥವಾ ಡಂಪ್ ಮಾಡಬೇಕು ಅಂತ ಹೇಳಿ ಸಹ ನಾವು ಹೇಳಿದ್ದೀವಿ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ವಾರದಲ್ಲಿ 4 ದಿನ ವಿಚಾರಣೆಗೆ ಸೆಷನ್ಸ್ ಕೋರ್ಟ್ ಅಸ್ತು ಅಂದಿದೆ. ಪ್ರತಿದಿನ ಪ್ರಕರಣದ ವಿಚಾರಣೆ ನಡೆಸೋಕೆ ಹಾಗೂ ತ್ವರಿತಗತಿ ವಿಚಾರಣೆಗೆ ಎಸ್ಪಿಪಿ ಪ್ರಸನ್ನಕುಮಾರ್ ಮನವಿ ಮಾಡಿದ್ರು. ಹೀಗಾಗಿ ಸುಪ್ರೀಂ ಕೋರ್ಟ್ ಸೂಚನೆಯಂತೆ ತ್ವರಿತಗತಿ ವಿಚಾರಣೆ ನಡೆಸೋಕೆ ಸೆಷನ್ಸ್ ಕೋರ್ಟ್ ಸಮ್ಮತಿ ಕೊಟ್ಟಿದೆ. ಇನ್ನು ವಿಚಾರಣೆ ವೇಳೆ ಕೋರ್ಟ್ಗೆ ಆರೋಪಿಗಳ ಖುದ್ದು ಹಾಜರಿಗೆ ಮನವಿ ಕೋರಿ ಆರೋಪಿ ದರ್ಶನ್ ಪರ ವಕೀಲ ಸುನಿಲ್ ಅರ್ಜಿ ಹಾಕಿದ್ದಾರೆ. ಇವತ್ತು 59ನೇ CCH ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ಸರ್ಕಾರದ ಪರ ಎಸ್ಪಿಪಿ ಪ್ರಸನ್ನಕುಮಾರ್ ಆಕ್ಷೇಪಣೆ ಸಲ್ಲಿಸಲಿದ್ದಾರೆ. ಸಾಕ್ಷಿಗಳ ಕ್ರಾಸ್ ಎಕ್ಸಾಮಿನೇಷನ್ ನಡೆಸೋ ಸಾಧ್ಯತೆ ಇದೆ. ಬೆಂಗಳೂರಿನ ಕಾಡುಗೋಡಿ ವೆನ್ನೆಲಾ ಕೊಲೆ ಪ್ರಕರಣದ 2 ಆರೋಪಿಗಳನ್ನು ಪುನಃ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶ ಮಾಡಿದೆ. A1 ಆರೋಪಿ ಮೋಹನ್ 5 ದಿನ ಹಾಗೂ A2 ಆರೋಪಿ ಪ್ರಿಯಾಂಕಾ 10 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ 1ನೇ ACJM ಕೋರ್ಟ್ ಆದೇಶವನ್ನು ಮಾಡಿದೆ. ಪ್ರಿಯಾಂಕಾಳ ಪಾಲಿಗ್ರಾಫ್ ಪರೀಕ್ಷೆ ನಡೆಸುವಂತ ಸಾಧ್ಯತೆ ಇದೆ. ಪೊಲೀಸರು ಇದಕ್ಕೆ ಬೇಕಾದಂತ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಬೆಳಗಾವಿಯಲ್ಲಿ ಶಿವಂ ಅಸೋಸಿಯೇಟ್ಸ್ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂಡಲಗ ಜೈಲಿನಿಂದ ಶಿವಾನಂದ ನೀಲಣ್ಣನವರ್ ಬಿಡುಗಡೆ ಆಗಿದ್ದಾರೆ. ಜೂನ್ 12ರಂದು ಬೆಂಗಳೂರಿನ 92ನೇ ಸಿಟಿ ಸಿವಿಲ್ ಮತ್ತು ಸೆಷನ್ ಕೋರ್ಟ್ ಷರತ್ತು ವಿಧಿಸಿ ಮಧ್ಯಂತರ ಜಾಮೀನು ಕೊಟ್ಟಿದೆ. 3 ಲಕ್ಷ ಬಾಂಡ್ ಶ್ಯೂರಿಟಿ ಹಾಗೂ ದೇಶ ಬಿಡದಂತೆ ಕೋರ್ಟ್ ಷರತ್ತು ವಿಧಿಸಿ ಮಧ್ಯಂತರ ಬೇಲ್ ಕೊಟ್ಟಿತ್ತು. ಜೂನ್ 27ರಂದು ಕೋರ್ಟ್ಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ. ಮೇ 15ರಂದು ಶಿವಾನಂದ ನೀಲಣ್ಣನವರನ್ನ ಮಾಳಮಾರುತಿ ಪೊಲೀಸರು ಬಂಧಿಸಿದರು. ರಾಜ್ಯ ಸರ್ಕಾರ ಐಜಿಪಿ ಲಾಬುರಾಮ್ಗೆ ಕೊನೆಗೂ ಸರ್ಕಾರ ಹುದ್ದೆ ನೀಡಿದೆ. ಪೊಲೀಸ್ ಕಂಪ್ಯೂಟರ್ ವಿಂಗ್ ಐಜಿಪಿಯಾಗಿ ಲಾಬುರಾಮ್ ವರ್ಗಾವಣೆ ಮಾಡಲಾಗಿದೆ. ಜೊತೆಗೆ ಗೃಹ ಸಚಿವರ ಪ್ರಭಾರಿ ವಿಶೇಷ ಅಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಈ ಹಿಂದೆ ಗುಪ್ತಚರ ಇಲಾಖೆ ಐಜಿಪಿ ಆಗಿದ್ದಂಥ ಲಾಬುರಾಮ್ ಅವರನ್ನು ಜೂನ್ 7ರಂದು ಯಾವುದೇ ಹುದ್ದೆ ತೋರಿಸದೆ ವರ್ಗಾಯಿಸಲಾಗಿತ್ತು. ಈಗ ಪೊಲೀಸ್ ಕಂಪ್ಯೂಟರ್ ವಿಂಗ್ ಐಜಿಪಿಯಾಗಿ ನೇಮಕ ಮಾಡಲಾಗಿದೆ. ರಾತ್ರಿ ಆದರೆ ಸಾಕು ಮನೆಗಳ ಮುಂದೆ ನಿಲ್ಲಿಸಿದಂಥ ಬೈಕ್ಗಳಿಂದ ಪೆಟ್ರೋಲ್ ಕದಿಯುವಂಥ ಗ್ಯಾಂಗ್ 1 ಜನರಿಗೆ ತಲೆಬಿಸಿ ತಂದಿದೆ. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದಲ್ಲಿ ಕಳೆದ ಕೆಲ ದಿನಗಳಿಂದ ಒಂದಷ್ಟು ಜನರ ಗುಂಪು ಮನೆಗಳ ಮುಂದೆ ನಿಲ್ಲಿಸಿದಂಥ ಬೈಕ್ಗಳಿಂದ ಪೆಟ್ರೋಲ್ ಕದೀತಾ ಇದೆ. ಪೆಟ್ರೋಲ್ ಕದಿಯುವಂಥ ದೃಶ್ಯಗಳು CCTVಯಲ್ಲಿ ಸೆರೆಯಾಗಿದೆ. ಪಟ್ಟಣದ ಜತ್ತ ರಸ್ತೆಗೆ ಹೊಂದಿಕೊಂಡಂಥ ಬಡಕಂಬಿ ತೋಟ, ರಾಮಲಿಂಗ ಗುಡಿ ಸುತ್ತಮುತ್ತ ತಡರಾತ್ರಿ 12:41ಕ್ಕೆ ಬಂದು ಪೆಟ್ರೋಲ್ ಕದ್ದಿದ್ದಾರೆ. ಚಾಮರಾಜನಗರ ತಾಲೂಕಿನ ಕಿಲಗೆರೆ ಗ್ರಾಮದ ಜಮೀನುಗಳಲ್ಲಿ ಸೋಲಾರ್ ತಂತಿ ಬೇಲಿಗಳಿಗೆ ಅಳವಡಿಸಿದ್ದಂಥ ಲಕ್ಷಾಂತರ ರೂಪಾಯಿ ಮೌಲ್ಯದ ಬ್ಯಾಟರಿಗಳು ಹಾಗೂ ಸ್ಟವ್ಗಳ ಕಳ್ಳತನವಾಗಿದೆ. ಗ್ರಾಮದ ರವಿ, ಶಶಿಧರ್ ಹಾಗೂ ತೆರಕಣಾಂಬಿ ಗ್ರಾಮದ ಬೋಲೋರಾಮ್ ಎಂಬುವರಿಗೆ ಸೇರಿದಂಥ ಜಮೀನುಗಳಲ್ಲಿ ಸೋಲಾರ್ ತಂತಿಗೆ ಅಳವಡಿಸಿದ್ದಂಥ ಬ್ಯಾಟರಿಗಳು ಹಾಗೂ ಸ್ಟವ್ಗಳ ಕಳ್ಳತನವಾಗಿದ್ದು ತೆರಕಣಾಂಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆಸ್ತಿ ವಿಚಾರಕ್ಕೆ ದಾಯಾದಿಗಳು ಬಡದಾಡಿಕೊಂಡಿರೋ ಘಟನೆ ಮೈಸೂರು ಜಿಲ್ಲೆ KR ನಗರ ಪಟ್ಟಣದ ಚೀರನಹಳ್ಳಿ ರಸ್ತೆಯಲ್ಲಿ ನಡೆದಿದೆ. ಜಮೀನಿನ ಉಳುಮೆ ವಿಚಾರವಾಗಿ ಜಗದೀಶ್ ಎಂಬ ಯುವಕನ ಮೇಲೆ ಕುಮಾರ್ ಹಾಗೂ ಆತನ ಪತ್ನಿ ಜಯಮ್ಮ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದು, ತಡೆಯಲು ಹೋದ ಜಗದೀಶ್ ತಂದೆ ಹಾಗೂ ದೊಡ್ಡಪ್ಪನ ಮೇಲೂ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ಜಗದೀಶ್ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದು, ಈ ಸಂಬಂಧ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಡಾಕ್ಯುಮೆಂಟ್ ಆಯ್ತಲ್ಲ, ಡಾಕ್ಯುಮೆಂಟ್ ಆಯ್ತು ಮಡಿತಾರ ನಮ್ಮ ಬಂದಿವ್ರಲ್ಲ ನೀವು ಹಿಂಗೆ ಆಡಿದ್ರೆ ಹಿಂಗೆ ಬಾ ಬಾ ಬಾ.
ಎಲ್ಲಾಗಿದೆ? ಅಣ್ಣ ಇಲ್ಲಿ ಕುವೆಂಪು ಬಡವರ ಡೌನಲ್ಲಿ ನಮ್ಮದು ಜಮೀನು ಅದು ಒಂದು 25 ಕ್ವಿಂಟಲ್. ಬೆಳಗ್ಗೆ 8 ಗಂಟೆಯಲ್ಲಿ ಹೊಡೋಣ ಅಂತ ಹೋಗಿದೆ. ಕೊಪ್ಪಳದ ಅಳವಂಡಿ ಠಾಣೆಯ ಪಿಎಸ್ಐ ಪ್ರಹ್ಲಾದ್ ನಾಯಕ್ ಕಾನೂನು ಪದವಿ ವಿದ್ಯಾರ್ಥಿಗಳಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪ ಕೇಳಿಬಂದಿದೆ. ಪಿಎಸ್ಐ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ವಿಲ್ ಪ್ರಕರಣದಲ್ಲಿ ಮರಿಯಪ್ಪ ಅನ್ನುವರನ್ನ ಠಾಣೆಯಲ್ಲಿ ಕೂರಿಸಿದ್ರು. ಈ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ವಿದ್ಯಾರ್ಥಿಗಳಿಗೆ ಪಿಎಸ್ಐ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ಆಗ ವಿದ್ಯಾರ್ಥಿಗಳು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ರು. ವಿಚಾರ ಗೊತ್ತಾದ ಕೂಡಲೇ ಪಿಎಸ್ಐ ಎಲ್ಲ ವಿಡಿಯೋಗಳನ್ನು ಡಿಲೀಟ್ ಕೂಡ ಮಾಡಿಸಿದ್ದಾರೆ. ಈ ಬಗ್ಗೆ ಕೊಪ್ಪಳ ಎಸ್ಪಿಗೆ ವಿದ್ಯಾರ್ಥಿಗಳು ದೂರು ಕೊಟ್ಟಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಅಂಬಲಿಗೋಳ ಸಮೀಪ ಹೆದ್ದಾರಿಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಕಾರು ಹೊತ್ತಿ ಉರಿದಿದೆ. ಶಿಕಾರಿಪುರದಿಂದ ಹಣಗೆರೆ ಕಟ್ಟೆಗೆ ತಳ್ತಾ ಇದ್ದಂಥ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಇದ್ದಕ್ಕಿದ್ದಂತೆ ಬೆಂಕಿ ಹತ್ಕೊಂಡು ಕಾರು ಹೊತ್ತಿ ಉರಿದಿದೆ. ಕಾರ್ನಲ್ಲಿದ್ದಂಥ ಓರ್ವ ಪುರುಷ ಹಾಗೂ 3 ಮಹಿಳೆಯರು ಹಾಗೂ ಮಕ್ಕಳು ಎಸ್ಕೇಪ್ ಆಗಿದ್ದಾರೆ. ಕನ್ನಡ ಕಡೆಗಣನೆ ಮಾಡಿರೋ ಆರೋಪದ ಮೇರೆಗೆ ನೈಋತ್ಯ ರೈಲ್ವೆ ಇಲಾಖೆ ವಿರುದ್ಧ ಕರವೇ ನಾರಾಯಣಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಯನ್ನು ಲೆವೆಲ್ 5ರಲ್ಲಿ %15 LDCE ಕೋಟಾ ಅಡಿಯಲ್ಲಿ ಭರ್ತಿ ಮಾಡೋಕೆ ನೈಋತ್ಯ ರೈಲ್ವೆ ಮೈಸೂರು ವಿಭಾಗ ಜೂನ್ 4ರಂದು ಅಧಿಸೂಚನೆ ಹೊರಡಿಸಿತ್ತು. ಜೂನ್ 25ರಂದು ನಡೆಯೋ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಕೇವಲ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಮಾತ್ರ ಸಿದ್ಧಪಡಿಸಲಾಗ್ತಾ ಇದೆ. ಕನ್ನಡ ಭಾಷೆಯಲ್ಲಿ ಪರೀಕ್ಷೆ ಬರೆಯೋಕೆ ಅವಕಾಶ ಕೊಡದೇ ಇರೋದನ್ನು ಖಂಡಿಸಿ ಕನ್ನಡಿಗರ ಮೇಲೆ ನಡೆಸ್ತಾ ಇರುವ ಘೋರ ಅನ್ಯಾಯ ಇದು ಅಂತ ಕರವೇ ನಾರಾಯಣಗೌಡ ಪ್ರತಿಭಟನೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಸರ್ಕಾರಿ ಬಸ್ ಪ್ರಯಾಣಿಕರಿಗೆ ಸ್ಮಾರ್ಟ್ ಕಾರ್ಡ್ ವಿತರಣೆಗೆ ಸರ್ಕಾರ ಮುಂದಾಗಿದೆ. ಮಹಿಳೆಯರಿಗೆ ಉಚಿತ ಸ್ಮಾರ್ಟ್ ಕಾರ್ಡ್ ನೀಡುವ ಬಗ್ಗೆ ಸಾರಿಗೆ ಸಚಿವ ಬೈರತಿ ಸುರೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2 ಕೋಟಿಗೂ ಅಧಿಕ ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ನೀಡಲಾಗ್ತದೆ. ಶಕ್ತಿ ಯೋಜನೆಯಡಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಲಾಗುತ್ತೆ ಅಂತ ಸಾರಿಗೆ ಸಚಿವ ಬೈರತಿ ಸುರೇಶ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಅಂತಿಮ ಸಿದ್ಧತೆ ನಡೆಸಲಾಗ್ತಾ ಇದೆ. ಹುಟ್ಟುಹಬ್ಬದ ದಿನ ಸರ್ಕಾರಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ 100 ಲ್ಯಾಪ್ಟಾಪ್ ಉಚಿತವಾಗಿ ನೀಡೋ ಮೂಲಕ ಕೋಲಾರದ ಮುಳಬಾಗಿಲು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಿಕೊಂಡಿದ್ದಾರೆ. ಬೆಂಬಲಿಗರು ಆಯೋಜನೆ ಮಾಡಿದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಶಾಸಕ ಸಮೃದ್ಧಿ ಭಾಗಿಯಾಗಿತ್ತು. ಶಾಸಕ ಸಮೃದ್ಧಿ ಮಂಜುನಾಥ್ಗೆ ಸನ್ಮಾನ ಮಾಡಿ ಹುಟ್ಟುಹಬ್ಬದ ಶುಭಾಶಯ ಕೋರಲಾಯಿತು. ಈ ವೇಳೆ ಸರ್ಕಾರಿ ಶಾಲೆ ಮತ್ತು ಕಾಲೇಜಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ 100 ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗೆ ಸಹಕಾರಿಯಾಗೋಕೆ ಉಚಿತ ಲ್ಯಾಪ್ಟಾಪ್ಗಳನ್ನು ಶಾಸಕ ಸಮೃದ್ಧಿ ಮಂಜುನಾಥ್ ವಿತರಣೆ ಮಾಡಿದ್ದಾರೆ. ಮಾನ್ಯ ಶಾಸಕರಿಗೆ ತಾಲೂಕಿನ ಜನತೆಯ ಪರವಾಗಿ BA ಮತ್ತು BA ವಿದ್ಯಾರ್ಥಿಗಳು 8 ಜನ ವಿದ್ಯಾರ್ಥಿಗಳು ರೆಡಿಯಾಗಿರಬೇಕು. ಪಂಚಾಯಿತಿಯಿಂದ ಈ ಒಂದು ಅತ್ಯುನ್ನತವಾದಂತಹ ಮಾನ್ಯ ಶಾಸಕರಿಗೆ ತಾಲೂಕಿನ ಜನತೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಶಾಲೆಯ ಬಿಸಿಯೂಟದ ಅಡುಗೆ ಕೋಣೆಗೆ ನುಗ್ಗಿದ್ದಂಥ ನಾಗರಹಾವನ್ನು ರಕ್ಷಿಸಿರುವಂಥ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರಿನಲ್ಲಿ ನಡೆದಿದೆ. ಇಲ್ಲಿನ ಪಾಲವ್ವನಹಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಅಡುಗೆ ಕೋಣೆಗೆ ನಾಗರಹಾವು ಸೇರಿಕೊಂಡಿತ್ತು. ಇದರಿಂದ ಕೆಲಕಾಲ ಶಾಲೆಯಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಬಳಿಕ ಸ್ನೇಕ್ ಚಂದನ್ಗೆ ಹಾವನ್ನು ಹಿಡಿದು ಕಾಡಿಗೆ ಬಿಟ್ಟಿದ್ದಾರೆ. ಆರೋಗ್ಯ ಮತ್ತು ದೈಹಿಕ ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸಕ್ಕೆ ಮೈಸೂರಿನಲ್ಲಿ ಇದೇ ಜೂನ್ 28ರಂದು ನ್ಯೂಸ್ 18 ವತಿಯಿಂದ ನಮ್ಮ ರನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಮಕ್ಕಳಿಗಾಗಿ 1 ಕಿಲೋಮೀಟರ್, 2 ಕಿಲೋಮೀಟರ್ ನಿಗದಿಪಡಿಸಲಾಗಿದೆ. 3, 5, 10 ಕಿಲೋಮೀಟರ್ ಓಟಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲ. 5 ಮತ್ತು 10 ಕಿಲೋಮೀಟರ್ ಓಟಕ್ಕೆ ನಿಗದಿತ ಟೈಮ್ ಫಿಕ್ಸ್ ಮಾಡಲಾಗಿದೆ. ವಿಜೇತ ಸ್ಪರ್ಧಿಗೆ 1 ಲಕ್ಷ ಬಹುಮಾನ ಸಿಗುತ್ತೆ. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ QR ಕೋಡ್ ಸ್ಕ್ಯಾನ್ ಮಾಡಿ ಆಸಕ್ತರು ನೋಂದಣಿ ಮಾಡಿಕೊಳ್ಳಬಹುದು.